ಇದು ನಾರ್ತ್ ಈಸ್ಟ್ ಕಾರ್ನರು, ನಾರ್ತ್ ಮೇನ್ ಡೋರು. 24ಕ್ಕೆ 40 ಇರುವಂಥದ್ದು. ಈಸ್ಟ್ ಫೇಸಲ್ಲಿ 24 ಬರುತ್ತೆ, ನಾರ್ತ್ ಫೇಸಲ್ಲಿ 40 ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು ಲಿಫ್ಟು ಎಲ್ಲ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ 2 BHK ರೆಂಟಲ್ಲು. ಸೆಕೆಂಡ್ ಆ್ಯಂಡ್ ಥರ್ಡ್ ಮೇಲ್ಗಡೆ ತ್ರಿಪ್ಲೆಕ್ಸ್ ಮನೇನ ಮಾಡಿಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಮನೆಯ ಅಡ್ರೆಸ್ಸು ಅಥವಾ ಲೊಕೇಶನ್ನು ಎಲ್ಲಿ ಬರುತ್ತಂದರೆ ಆಂಜನಪುರ 10th ಬ್ಲಾಕು. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೋಬಹುದು. ನಿಮಗೆ ಈಸ್ಟ್ ಫೇಸಲ್ಲಿ 30 ಅಡಿ ರಸ್ತೆ ಇದೆ, ಹಾಗೆ ನಾರ್ತ್ ಫೇಸಲ್ಲಿ ಕೂಡ 30 ಅಡಿ ರಸ್ತೆ ಇದೆ. ಮೇನ್ ರೋಡ್ ತುಂಬಾ ಹತ್ತಿರ ಇದೆ. ಇಲ್ಲಿದ್ದ ಲ್ಯಾಂಡ್ ಮಾರ್ಕು ದಯಾನಂದ ಸಾಗರ್ ಸ್ಕೂಲು ಇರುವಂಥದ್ದು ನೋಡಿ. ಇದೊಂದು ನಾರ್ತ್ ಈಸ್ಟ್ ಕಾರ್ನರ್. ಈಸ್ಟ್ ಫೇಸಲ್ಲಿ ಕೂಡ CNC ಕಟಿಂಗ್ ಫಂಡ್ರೋಮ್ಯಾಕ್ಸ್ ಗೇಟ್ ಕೊಟ್ಟಿದ್ದಾರೆ. ನಾರ್ತ್ ಫೇಸಲ್ಲಿ ಕೂಡ 2 ಗೇಟ್ನ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗೆಲ್ಲ ಗ್ರಾನೈಟು. ಇಲ್ಲಿ ಸ್ಟ್ರೆಚರ್ ಪೇಂಟಿಂಗು ಮತ್ತು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು. ಮನೆ ಓನರ್ ಹೆಸರು ರಘು ಅಂತ. 2 ನಂಬರ್ ಅವ್ರದ್ದೇ, ಫೋನ್ ಮಾಡ್ಬೋದು. ಲೊಕೇಶನ್ಗೋಸ್ಕರ ಇಲ್ಲಿ ಸ್ಕ್ಯಾನ್ ಮಾಡ್ಬೋದು. ಡೈರೆಕ್ಟಾಗಿ ಮನೆ ಹತ್ರ ಬರ್ತೀರಾ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸುತ್ತ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ. ನಾನು ನಾರ್ತ್ ಫೇಸ್ ಗೇಟಿಂದ ಎಂಟ್ರಿ ಆಗ್ತಿದ್ದೀನಿ. ಇದೊಂದು ಪಾರ್ಕಿಂಗ್ ಲೇಔಟು. ಪಾರ್ಕಿಂಗಲ್ಲಿ ಫ್ಲೋರಿಂಗ್ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿ 1 ಆರ್ಕ್ ಇದೆ, ಆಮೇಲೆ ತೋರಿಸ್ಕೊಡ್ತೀನಿ. MS ರೇಲಿಂಗ್ ಸುತ್ತ ಹಾಕಿ ಕೊಟ್ಟಿದ್ದಾರೆ, ಬಿಕಾಸ್ ಸೇಫ್ಟಿಗೋಸ್ಕರ. ಯಾರೇ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾವು 3 ಕಾರ್ ನಿಲ್ಲಿಸ್ಕೋಬೋದು. ಅಲ್ಲಿ 2, ಇಲ್ಲಿ 1 ಆರಾಮಾಗಿ ನಿಂತ್ಕೊಳ್ಳುತ್ತೆ. ಟೂ ವೀಲರ್ಗಳೆಲ್ಲ ನಿಂತ್ಕೊಳ್ಳುತ್ತೆ. ಇಲ್ಲಿ ಲಿಫ್ಟ್ ಪ್ರಾವಿಷನ್ ಇದೆ, ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿ ಪಾಯಿಂಟ್ ಅಲ್ಲಿದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇಲ್ಲಿದೆ, ಆಲ್ರೆಡಿ ಆಗಿದೆ. ನೋಡ್ತಾ ಇದ್ದೀರಾ ಸುತ್ತ ಎಷ್ಟು ಚೆನ್ನಾಗಿದೆ. ಇದು ಗ್ರೌಂಡ್ ಫ್ಲೋರು. ಕ್ಲಿಯರ್ ಆಯ್ತಲ್ವಾ? ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಇಲ್ಲಿ ವಾಲ್ ಕ್ಲೈಂಡಿಂಗೆಲ್ಲ ಗ್ರಾನೈಟ್ ಕೊಟ್ಟಿದ್ದೀವಿ. ಇಲ್ಲಿ ಮನೆ ಓನರು ಸರ್ವೆಂಟ್ ಅಥವಾ ಯಾರಾದರೂ ಇರೋದಕ್ಕೆ ಮಾಡಿಕೊಡ್ತೀವಿ, ಅಥವಾ 1 ಅವರ್ಗೆ ಬಾಡಿಗೆಗಾದರೂ ಕೊಟ್ಕೋಬೋದು. ಇದೊಂದು ರೂಮ್. ವೆಂಟಿಲೇಷನ್ಗೆ 2 ಕಡೆಯೂ ವಿಂಡೋ ಇದೆ, ಹಿಂದೆ ಮುಂದೆ. ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಸಿಗುತ್ತೆ. ನೀವು ಫ್ಯೂಚರಲ್ಲಿ ಒಂದು ಕಿಚನ್ ಏನಾದ್ರು ಮಾಡ್ಕೊತೀನಿ ಅಂದರೆ ಅಲ್ಲಿ ಇನ್ಲೆಟು ಔಟ್ಲೆಟ್ಟು ಪಾಯಿಂಟ್ ಕೊಟ್ಟಿದ್ದೀವಿ. ಒಂದು ಸ್ಲ್ಯಾಬ್ ಹಾಕ್ಕೊಂಡ್ರೆ ಒಂದು ಅಡುಗೆ ಮನೆ ಬೇಕಾದ್ರೆ ಮಾಡ್ಕೋಬಹುದು ಆಫ್ಟರ್ ರಿಜಿಸ್ಟ್ರೇಷನ್. ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರೋದು. ನಾರ್ತ್ ಈಸ್ಟ್ ಕಾರ್ನರು, ನಾರ್ತ್ ಮೇನ್ ಡೋರ್ ಬರುತ್ತೆ. ಲೈಕ್ ಇಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ನು. ಇನ್ನೊಂದು ಹೇಳೋದು ಮರ್ತೀನಿ ನಾನು ನಿಮಗೆ, ಇರಿ ಹೇಳ್ಬಿಡ್ತೀನಿ. ಈ ಲಿಫ್ಟ್ ಪ್ರಾವಿಷನ್ನು ಓನ್ಲಿ ಫಾರ್ ತ್ರಿಪ್ಲೆಕ್ಸ್ ಮನೆಗೆ, ಓನರ್ಗೆ ಮಾತ್ರ. ಮೇಲ್ಗಡೆ ರೆಂಟ್ ಇದೆಯಲ್ವ 2 BHK, ಅವರು ಸ್ಟೇರ್ ಕೇಸಿಂದನೇ ಹೋಗಬೇಕು ಬರಬೇಕು. ಇಲ್ಲಿ ಬಯೋಮೆಟ್ರಿಕ್ ಇದೆ, ಕಾರ್ಡ್ ಇದೆ, ಪಾಸ್ವರ್ಡ್ ಇದೆ. 3 ಲಾಕ್ ಸಿಸ್ಟಮ್ ಇದರಲ್ಲಿ ಬರುತ್ತೆ ನೋಡಿ. ನಮಗೆ ಟೋಟಲ್ 7 ಫೀಟು ವೈಡ್ ಆಗಿರುವಂತಹ ಸ್ಟೇರ್ ಕೇಸು, ಅದರಲ್ಲಿ 3.5 ಅಡಿ ನಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು. 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಇದು. ಕಾರ್ನರು ಮಾತಾಡೋ ಹೋಗಿಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ಹೊರಗಡೆ ವರಾಂಡ ನೋಡ್ತಾ ಇದ್ದೀರಾ, 5 ಅಡಿ ಅಥವಾ 6 ಅಡಿ ವೈಡ್ ಆಗಿದೆ. ಹೀಗೆ ಉದ್ದ ಬಂದು ನಿಮಗೆ 15 ಅಡಿ ಬರುತ್ತೆ. ಟಫನ್ ಗ್ಲಾಸ್ ಹಾಕಿದ್ದಾರೆ 12 mm SS ರೇಲಿಂಗ್ ಸಮೇತ. 4 ಅಡಿಯ ಹೈಟ್ ಆಗಿದೆ. ಇಲ್ಲಿ ನಿಮಗೆ ಸ್ಮಾರ್ಟ್ ಮಾರ್ಬಲ್ಸ್ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಸ್ಮಾರ್ಟ್ ಮಾರ್ಬಲ್ಸ್ ಅದು. PVC ಫಾಲ್ ಸೀಲಿಂಗು, ವಿನಿಯರ್ ಲ್ಯಾಮಿನೇಷನ್ ಆಗಿದೆ. ಲುಕ್ ಮಾತ್ರ ಚೆನ್ನಾಗಿ ಬಂದಿದೆ. ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಮನೆಗೂ ವಾಸ್ಕಲ್ ಇವರು 8 ಅಡಿವರೆಗೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಟೀಕ್ ವುಡ್ಡಿಂದಾಗಿರುತ್ತೆ. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು.
ಇದೊಂದು ಬಾಡಿಗೆ ಬರೋದಕ್ಕೆ ಕಟ್ಟಿಕೊಟ್ಟಿರುವಂಥದ್ದು ಗೆಳೆಯರು. ಇದೊಂದು ಹಾಲಲ್ಲಿ ಟಿ ವಿ ಯೂನಿಟ್ ನೋಡ್ತಾ ಇದ್ದೀರಾ, ವಿಂಡೋ ಇದೆ. ಎಲ್ ಶೇಪಲ್ಲಿ ನೀವು ಒಂದು ಸೋಫಾನ ಇಟ್ಕೋಬೋದು, ಸರಿನಾ. POP ಫಾಲ್ ಸೀಲಿಂಗು ಆ್ಯಂಡು ಪ್ರೊಫೈಲ್ ಲೈಟು, ಫ್ಯಾನ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸರಿ, ಈಗ ಈ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸಿ ಒಂದು ಐಡಿಯಾ ಬರುತ್ತೆ. ನಾನು ಮೇನ್ ಡೋರಿಂದ ಎಂಟ್ರಿ ಆಗಿ ಈ ಕಡೆ ತೋರಿಸ್ಕೊಟ್ಟಿದ್ದೆ. ಇವಾಗ ಪೂಜಾ ರೂಮ್ ಇಲ್ಲಿದೆ, ಇದು ಕಾಮನ್ ಬೆಡ್ರೂಮು. ಈ ಟಿ ವಿ ಯೂನಿಟ್ ಹಿಂದುಗಡೆಗೆ ಅಡುಗೆ ಮನೆ. ಓಕೆ, ಅಡುಗೆ ಮನೆ ತೋರಿಸ್ತೀನಿ ಈಗ. ಹಾಲ್ ತುಂಬ ದೊಡ್ಡದಾಗಿದೆ. ಅಡುಗೆ ಮನೆ ಅಲ್ಲಿದೆ, ಅದಕ್ಕಿಂತ ಮುಂಚೆ ಕಾಮನ್ ಆಗಿ ಬಾತ್ರೂಮ್ ಇಲ್ಲಿ ಸಿಗುತ್ತೆ ಈ ಟಿ ವಿ ಯೂನಿಟ್ ಪಕ್ಕದಲ್ಲಿ. ಯುರೋಪ ಲಾಕ್ ಎಲ್ಲದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ಬೆಡ್ರೂಮ್ ಫೆಟಲ್ಸ್ ಟಾಪ್ ಟು ಬಾಟಮು. ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಜಾಗ್ವಾರ್ ಫಿಟ್ಟಿಂಗ್ ನಿಮಗೆ ಕೊಡ್ತಾರೆ. ಅಡುಗೆ ಮನೆ ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ಕು, ಲ್ಯಾಮಿನೇಷನ್ನು, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ ಆಗಿರುತ್ತೆ. ಇಲ್ಲಿ ವಾಟರ್ ಪ್ಯೂರಿಫೈಗೆ ಇಲ್ಲಿದೆ ನೋಡಿ ಪಾಯಿಂಟ್, ಇಲ್ಲಿ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, 3x4. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ. ಮತ್ತು ಒಂದು ಯುಟಿಲಿಟಿದಲ್ಲಿ ನೀವು ಡಿಶ್ ವಾಷರು ಮತ್ತು ವಾಷಿಂಗ್ ಮಷಿನ್ನ ಇಟ್ಕೊಳ್ಳೋ ಥರ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. 2 ಇನ್ಲೆಟು, 2 ಔಟ್ಲೆಟು, 2 ಪ್ಲಗ್ ಪಾಯಿಂಟು ಕೂಡ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿಗೆ MS ರೈಲಿಂಗ್ಸ್ ಕೂಡ ಇದೆ. ಓಕೆ, ಇದೊಂದು ಅಡುಗೆ ಮನೆಯ ಲುಕ್ಕು. ಸರಿ, ಹಾಗೆ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಮಾಸ್ಟರ್ ಬೆಡ್ರೂಮು, ಪೂಜಾ ರೂಮು. ಇದು ಮೇನ್ ಡೋರು, ಇಲ್ಲಿ ಕಾಮನ್ ಬೆಡ್ರೂಮು. UPS ಪಾಯಿಂಟ್ ಇಲ್ಲೇ ಇದೆ, ಬೇಕಂದರೆ ಇಟ್ಕೋಬೋದು. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಬಿಕಾಸ್ ಅಷ್ಟು ಕ್ವಾಲಿಟಿ ಆಗಿದೆ ಮನೆ. ಹಾಗಾಗಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ನಿಮಗೆ ಇಲ್ಲೇ ಸಿಗ್ತಾ ಇದೆ. ಓಕೆ, ವೆಂಟಿಲೇಷನ್ಗೆ ಕ್ರಾಸ್ ವೆಂಟಿಲೇಷನ್, ಸಖತ್ತಾಗಿ ಗಾಳಿ ಬೆಳಕು ಬರುತ್ತೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಷ್ಟು ಈ ಕಾಮನ್ ಬೆಡ್ರೂಮಲ್ಲಿ ಮಾಡಿಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರೆಲ್ಲ ಇಲ್ಲಿದೆ. ಬೆಂಕಿ, ಗಾಳಿ ಬೆಳಕಿಗೆ ಈ ಥರ ಮನೆಗಳು ಬೇಕು ಆ್ಯಕ್ಚುಲಿ ನಮಗೆ, ಆವಾಗ ಆರೋಗ್ಯವಾಗಿರ್ತೀವಿ. ಗೆಳೆಯರೆ, ಇದು ಹಾಲಲ್ಲಿ ಎಲ್ಲ ತೋರಿಸಾಯಿತು. ಈಗ ಪೂಜಾ ರೂಮು. ಪೂಜಾ ರೂಮ್ ನೋಡ್ತಾ ಇದ್ದೀರಾ, ಒಬ್ಬರು ಕೂತ್ಕೊಂಡು ಪೂಜೆನ ಮಾಡೋಷ್ಟು ಸ್ಪೇಸ್ ಬಿಟ್ಕೊಟ್ಟಿದ್ದಾರೆ. ಎಲ್ಲ ಟೀ ಕುಡ್ಡಿಂದು ಡೌಟ ಇಲ್ಲ, ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್. ಸ್ಟಾರ್ಟಿಂಗ್ಗೆ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, POP ಫಾಲ್ ಸೀಲಿಂಗು ಮತ್ತು 2 ಕಡೆ ವಿಂಡೋ. ಗುಡ್ ಆ್ಯಕ್ಚುಲಿ. ಒಂದು ದೊಡ್ಡ ಬೆಡ್ರೂಮು, ಒಂದು ಕಿಂಗ್ ಸೈಜ್ ಕಾಟ್ನ ಇಟ್ಕೋಬಹುದು. ಇಲ್ಲೂ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಇಲ್ಲೂ ಇದೆ, ನೋಡ್ತಾ ಇದ್ದೀರಾ. ಇದು ಬಾತ್ರೂಮ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಎಲ್ಲರೂ ವೆಟ್ರಿಫೈಡ್ ಟೈಲ್ಸ್ ಹಾಕ್ತಾರೆ, ಇವ್ರು ಗ್ರಾನೈಟ್ ಹಾಕಿದ್ದಾರೆ ಎಲ್ಲ ಕೂತ್ರೋದು. ಗುಡ್ ಆ್ಯಕ್ಚುಲಿ, ಟಾಪ್ ಟು ಬಾಟಮ್. ಇದು ಬಾಡಿಗೆ ಬರೋದಕ್ಕೆ ಒಂದು ಅಂದಾಜಿನ ಪ್ರಕಾರ ಹೇಳ್ತಿದ್ದೀನಿ, 30,000 ರೂಪಾಯಿ ಈ ಲೇಔಟಲ್ಲಿ ಬಾಡಿಗೆಗೆ ಸಿಗುತ್ತೆ. ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತೀನಲ್ಲ, ಅದು ಮನೆ. ಪಟ 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 ಸೌಂಡ್ ಬರ್ತಾ ಇರ್ಬೋದು, ಕ್ಷಮೆ ಇರಲಿ. ನೋಡಿ, ಸ್ಮಾರ್ಟ್ ಮಾರ್ಬಲ್ಸ್, ಟಾಪ್ ಟು ಬಾಟಮ್. ಮೇಂಟೆನೆನ್ಸ್ ಫ್ರೀ ಇಲ್ಲಿ ಎಲ್ಲ. ಹೊರಗಡೆ ಎಷ್ಟೇ ಮಳೆ ಬಂದ್ರೂ ಹರ್ಕೊಂಡು ಹೋಗ್ಬಿಡುತ್ತೆ.
ಇಲ್ಲೂ ಅಷ್ಟೇ ವರಾಂಡ ತುಂಬ ದೊಡ್ಡದಾಗಿದೆ. PVC ಫಾಲ್ ಸೀಲಿಂಗು, ಸ್ಪಾಟ್ ಲೈಟು, ವಿನಿಯರ್ ಲ್ಯಾಮಿನೇಷನ್ ಕೊಟ್ಟಿದ್ದೀವಿ. ಹೆವಿಯಾಗಿದೆ ಮನೆ. ಈಗ ವೇಟ್ ಮಾಡಿ. ಎಲ್ಲ ವಾಸ್ಕಲ್ಗಳು ನಿಮಗೆ 8 ಅಡಿವರೆಗೂ ಬರುತ್ತೆ. 8 ಇಂಚಸ್ ವಾಸ್ಕಲ್ಲು. ಟೀ ಕುಡ್ಡು ಮೇನ್ ಡೋರು, ಸ್ಮಾರ್ಟ್ ಲಾಕ್ ಸಿಸ್ಟಮು, ಬಯೋಮೆಟ್ರಿಕ್ಕು, ಪಾಸ್ವರ್ಡು, ಕಾರ್ಡು 3 ಅಪ್ಲೈ ಆಗುತ್ತೆ. ಓಕೆ, ಗಿಡದ ಇದೊಂದು ಸ್ಟೇರ್ಕೇಸ್ ಸದ್ಯ ಆ ಕಡೆ ಇದೆ. ಆಪೋಸಿಟ್ಟು ನಮಗೆ ಲ್ಯಾಮಿನೇಷನ್ ಸ್ಟೇರ್ಕೇಸ್ ಇದು ಕಾಣಿಸ್ತಾ ಇರೋದು. ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್. ಈ ಸ್ಟೇರ್ಕೇಸ್ ಬರುತ್ತೆ ಮಧ್ಯದಲ್ಲಿ, ಬಿಕಾಸ್ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಮತ್ತು ಬಲಭಾಗಕ್ಕೆ ಹಾಲ್ ಇದೆ. ಗುರು ಹೆಂಗೆ ಬಂದಿದೆ ನೋಡಿ ಮನೆ. ಇದು ಫುಲ್ ವಿನಿಯರ್, ಫುಲ್ ಲ್ಯಾಮಿನೇಷನ್ ವಿನಿಯರ್. ಇಲ್ಲಿ ನಿಮಗೆ 1 ಇಂಚು ಪೇಂಟಿಂಗ್ ವರ್ಕ್ ಸಿಗೋದಿಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು TV ಯೂನಿಟ್ ಇದೆ. TV ಯೂನಿಟಿಗೆ ಅಲ್ಲಿದ್ದ ನೀವು ಇಲ್ಲಿವರೆಗೂ ಎಷ್ಟು ದೊಡ್ಡ ಸೋಫಾ ಇದ್ರೂ ಹಾಕ್ಕೋಬೋದು, ಅಷ್ಟು ದೊಡ್ಡ ಹಾಲ್ ಇದು. 40x24. ಗುರು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಗುರು. ಫಾಲ್ ಸೀಲಿಂಗ್ ನೋಡಿ. ಏಕ್ ನಂಬರ್ ಮನೆ, ಏಕ್ ನಂಬರ್. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋಗಳಿದೆ. ಈ ಕಡೆಯೂ 5x6, ಅಲ್ಲಿ 5x6, 2 ವಿಂಡೋಗಳಿದೆ. ಹೊರಗೋಕ್ಕಾಗಲ್ಲ ಗುರು, ಮನೆ ಹಂಗಿದೆ. ಇದೊಂದು TV ಯೂನಿಟ್. ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿದ್ದಾರೆ. ಒಳ್ಳೆ ಗೋಲ್ಡನ್ ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ ಒಳಗಡೆ ಬರ್ತಾ ಇದ್ದಂಗೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು, ರ್ಯಾಫ್ಟರು, TV ಯೂನಿಟ್. ಇದು ಎಷ್ಟು ಮುದ್ದಾಗಿದೆ ಮನೆ ಅಲ್ವಾ? ವಾವ್, ನಿಜವೂ ಭಯಂಕರ ಹೈಫೈಯಲ್ಲಿ ಬಂದಿದೆ ನೋಡಿ. ಇದು ಸೋಫಾ ಇಟ್ಕೊಳ್ಳೋದಕ್ಕೆ ಹೆಂಗಾರ ಇಟ್ಕೋಬೋದು. ಪ್ರೀಮಿಯಂ ಲುಕ್ ಬಂದಿದೆ. ಓಕೆ, ಜಾಸ್ತಿ ಹೊಗಳ್ಬಾರ್ದು, ದೃಷ್ಟಿ ಆಗುತ್ತೆ. ಡೈರೆಕ್ಟಾಗಿ ಬಂದು ನೋಡ್ಬೋದು, ಇನ್ನೂ ಇಷ್ಟಪಡ್ತೀರಾ. ಇದಿಷ್ಟು ದೊಡ್ಡ ಹಾಲು. ಈ ಸ್ಟೇರ್ ಕೇಸಿಗೆ ಚಿಕ್ಕ ಚಿಕ್ಕ ವರ್ಕು ಕೂಡ ನೋಡಿ. ಇದು ಯಾರು ಮಾಡಲ್ಲ ಗುರು, ಇದೆಲ್ಲ ಸ್ಟೆಪ್ ಲೈಟಿಂಗ್. ಅಬ್ಸರ್ವ್ ಮಾಡಿ ನೋಡಬೇಕು ಇವೆಲ್ಲ ಕೆಲಸಗಳಿಗೆ, ಆವಾಗ ಒಂದು ವರ್ಕ್ ಏನಂತ ಗೊತ್ತಾಗುತ್ತೆ ನಿಮಗೆ. ಸ್ಟೇರ್ ಕೇಸ್ ಅದಕ್ಕೆಲ್ಲ ವಿನಿಯರು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. UPS ಪೆಂಟೆಲ್ಲ ನಿಮ್ಗಲ್ಲಿ ಸಿಗುತ್ತೆ. ಸರಿನಾ? ಇದೊಂದು ಹಾಲ್ ಆಯಿತು. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಎಲ್ಲ ಸೆನ್ಸರ್ ಲೈಟ್ಗಳು. ಅಡುಗೆ ಮನೆ ಎಂಟ್ರಿ ಆಗೋದಕ್ಕೆ CNC ಕಟ್ಟಿಂಗ್ ಆರ್ಚ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಯಾವತ್ತೂ ಎಲ್ಲೂ ಫ್ಯಾನ್ಗಳು ಆನ್ ಮಾಡಲ್ಲ. ಇಲ್ಲೊಂದು ಮಾಡಿದ್ದೀನಿ ಬಿಕಾಸ್ ತೋರಿಸೋದಕ್ಕೋಸ್ಕರ. ಏನಕ್ಕಂದರೆ 1 ಪಾಯಿಂಟ್ ಸೌಂಡ್ ಬರ್ತಾಯಿಲ್ಲ, ನಾಯ್ಸೇ ಇಲ್ಲ ಇದರಲ್ಲಿ. ಅಷ್ಟು ಗಾಳಿ ಬರ್ತಾಯಿದೆ, ಬಟ್ ಸೌಂಡೇ ಇಲ್ಲ. ಇದೊಂದು ಅಡುಗೆ ಮನೆ. ಮತ್ತು ಈ ಲಿಫ್ಟು ನಮಗೆ ಅಂದರೆ ಈ ಟ್ರಿಪ್ಲೆಕ್ಸ್ ಮನೆಗೆ ಮಾತ್ರ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ. ಅದು ಪಾಸ್ವರ್ಡು, ಬಯೋಮೆಟ್ರಿಕ್ಕು, ಥಮ್ನು ಮತ್ತು ಕಾರ್ಡ್ ಇದ್ದವರಿಗೆ ಮಾತ್ರ ಇಲ್ಲಿವರೆಗೂ ಆಬ್ಜೆಕ್ಷನ್, ಇಲ್ಲಾಂದರೆ ಬರೋದೇ ಇಲ್ಲ ಕೆಳಗಡೆ. ಇದೊಂದು ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಒಂದು ಯುಟಿಲಿಟಿ ಇದೆ, ಒಂದು ಕಾಮನ್ ಆಗಿ ಬಾತ್ರೂಮ್ ಕೊಟ್ಟಿದ್ದಾರೆ. ಟಾಪ್ ಅಪ್ ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿ ಬರುತ್ತೆ. ಸರಿನಾ? POP ಫಾಲ್ ಸೀಲಿಂಗು. L ಶೇಪ್ ಸ್ಲ್ಯಾಬ್ ಇದೆ, ಅಲ್ಲಿ ವಾಷಿಂಗು ಎಲ್ಲ. ಮೇಲ್ಗಡೆ ವಾಟರ್ ಪ್ಯೂರಿಫೈ ಬರುತ್ತೆ. ಫ್ರಿಜ್ ಪಾಯಿಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸದ್ಯಕ್ಕೆ. ಚಿಮ್ನಿ ಪಾಯಿಂಟಲ್ಲಿ ಬರುತ್ತೆ, ಗ್ಯಾಸಲ್ಲಿ ಇಟ್ಕೋಬೋದು. L ಶೇಪ್ ವಾಟರ್ ಬರ್ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಮತ್ತು ಈ ಕಡೆ ಭಾಗದಲ್ಲಿ ಲಿಫ್ಟ್ ಕೊಟ್ಟಿದ್ವಲ್ಲ, ಅದ್ರ ಪಕ್ಕದಲ್ಲಿ ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ನೋಡಿದ್ದೀರಾ? ಪೂಜಾ ರೂಮ್ ಇದೆ. ಹಿಚಿಂಗ್ ಗ್ಲಾಸು, ಫ್ರೇಮ್ ಎಲ್ಲ ನಿಮಗೆ ಟೀ ಕೊಟ್ಟಿದ್ದು. ಇಬ್ಬರು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು. ಇಬ್ಬರು ಪಕ್ಕ ಆ ಕಡೆ ಈ ಕಡೆ ಎಷ್ಟು ದೊಡ್ಡದಾಗಿದೆ, ಕುತ್ಕೊಂಡು ಪೂಜೆನ ಮಾಡ್ಬೋದು. ಎಲ್ಲ ವಿನಿಯರ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇವ್ರ ಹತ್ರ ಫ್ಯಾಕ್ಟ್ರಿ ಇದೆ ಅನಿಸುತ್ತೆ ವಿನಿಯರಿಂದು.
ಇಲ್ಲಿ ನೋಡಿ, ಎಲ್ಲಿ ಹೋದರೂ ಅದೇ. ಏನು ಖರ್ಚು ಗುರು ಇದೆಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಈ ಲಿಫ್ಟು ವಾಲ್ ಇದು ಆ್ಯಕ್ಚುಲಿ ಬಿಟ್ಟರೆ ಗೊತ್ತೇ ಆಗೋಲ್ಲ. ನಾನು ಹಿಂದೆ ತಿರುಗಿಸಿ ತೋರಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇವರು. ಬಂದೆ ಸೌಂಡ್ ಮಾಡ್ತಾಯಿದೆ ಬಾ ಅಂತ. ಇಲ್ಲಿ ಯುಟಿಲಿಟಿ ಅದಕ್ಕೆ ನೋಡಿ ಬಂದುಬಿಟ್ಟೆ. ಯುಟಿಲಿಟಿ ಸೇಫ್ಟಿ MS ರೈಲಿಂಗ್ಸ್ ಇದೆ. ಇಲ್ಲೇ ಪಾತ್ರೆ ಪಗಡೆ ತೊಳ್ಕೊಬೋದು, ಅಷ್ಟು ದೊಡ್ಡ ಜಾಗ ಇದೆ. ವೆಟ್ರಿಫೈಡ್ ಟೈಲ್ಸ್ ಇದೆ. ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು. PVC ಫಾಲ್ ಸೀಲಿಂಗು ಎಲ್ಲ ಟೀ ಕುಡ್ಡೋರು ಹಾಸ್ಕಲೆಲ್ಲ. ಇದಿಷ್ಟು ಲಕ್ಸುರಿ ಮನೆಯ ಲುಕ್ಕು ಫಸ್ಟ್ ಫ್ಲೋರಲ್ಲಿ. ಬಾಬಾ ನಾನೇನು ಹೇಳೋಣ ಏನು ಬಿಡೋಣ ಅನಿಸುತ್ತೆ. ಈ ಥರ ಒಂದೊಂದು ಸಲ ಮನೆ ನೋಡಿ ಪ್ಯಾನಿಕ್ ಆಗಿಬಿಡ್ತೀನಿ. ಎಲ್ಲ ವಿಡಿಯೋದಲ್ಲಿ ಇದೇ ಹೇಳ್ತೀನಿ. ಇದು ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಫ್ಯಾನು ವಿತ್ ಲೈಟಿಂಗ್ ಸಿಸ್ಟಮು. ವಾಲ್ ಮೌಂಟ್ ಕಮೋಡು. ಎಸ್, ಜಾಗರ್ ಬಾತ್ರೂಮ್ ಫಿಟ್ಟಿಂಗ್. ಅದು ಕ್ಯಾಮ್ರಾ ಆಕ್ಸಿಸ್ ಎಲ್ಲ ಇದೆ. ಹೊರಗಡೆಯಿಂದ ಯಾರು ಬಂದರು ಅಂತ ಇಲ್ಲಿದ್ದಾನೆ ನೋಡ್ಕೊಬೋದು ನಾವು ಬೇಕಾದರೆ. ಐ ಥಿಂಕ್ ಬರುತ್ತಾ? ಹೌದು ನೋಡಿ, ಹೊರಗಡೆ ಯಾರು ಇಲ್ಲ. ನಾನು ಕೈ ತೋರಿಸ್ತೀನಿ ಸುಮ್ಮನೆ. ಕರೆಕ್ಟ್. ಸರಿ, ಹಾಗಾದರೆ ತಮಾಷೆ ಸಾಕು, ಮನೆ ತೋರಿಸೋಣ. 3.5 ಅಡಿ ವೈಡಾಗಿದೆ. ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಸ್ಟೇರ್ ಕೇಸಿಗೆ ಟೀ ಕುಡ್ಡು ಪಿಲ್ಲರು ವಿತ್ ಹ್ಯಾಂಡ್ ಗ್ರಾಬರ್ ಎಲ್ಲ ಟೀ ಕುಡ್ಡು. ಇದು 12 mm ಟಫನ್ ಗ್ಲಾಸು. ಸೆನ್ಸರ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಚಿಕ್ಕ ಪುಟ್ಟ ಎಲೆಕ್ಟ್ರಿಷಿಯನ್ ವರ್ಕ್ ಪೆಂಡಿಂಗ್ ಇದೆ, ನನ್ನ ಪ್ರಕಾರ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ, ಇಂಟೀರಿಯರ್ ವರ್ಕಲ್ಲಿ ನಿಮಗೆ ವಾಲ್ಪೇಪರ್ ಮಾಡಿ ಮತ್ತು ಅದರಲ್ಲಿ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿ ಲೈಟಿಂಗ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ನಾನು ಈ ಲೈಟೇ ಆನ್ ಮಾಡಿಲ್ಲ. ಇದು ಒಂದು ವೆಲ್ಕಮ್ ಬೋರ್ಡ್ ಥರ ಅಲ್ಲಿಂದ ಬರ್ತಾ ಇರೋರಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಚೆನ್ನಾಗಿದೆ ಅನ್ನೋ ಥರ ಫೀಲ್ ಬರುತ್ತೆ. ಇಲ್ಲೆಲ್ಲ ಪ್ರೊಫೈಲ್ ಲೈಟ್ ಇದೆ. ಅದು ಬಂದಿದ್ದರೆ ಸ್ಟೇರ್ಕೇಸ್ ಇನ್ನೂ ಮುದ್ದಾಗಿ ಚೆನ್ನಾಗಿ ಕಾಣಿಸೋದು. ನಾನು ಅದು ಆನ್ ಮಾಡ್ಕೊಂಡಿಲ್ಲ. ಇಲ್ಲಿ 2 ಬೆಡ್ರೂಮ್ ಇದೆ. ಒಂದು ರೈಟ್ ಸೈಡಿಗೆ, ಒಂದು ಲೆಫ್ಟ್ ಸೈಡಲ್ಲಿ. ಅಂದರೆ ಇದು ಚಿಲ್ಡ್ರನ್ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮ್. ಆ 2 ಮಧ್ಯದಲ್ಲಿ ಲಿಫ್ಟು, ಒಂದು ವೆಂಟಿಲೇಷನ್ಗೆ ವಿಂಡೋ. ಇಲ್ಲೂ ಕೂಡ ಫಾಲ್ ಸೀಲಿಂಗ್, ಇಂಟೀರಿಯರ್ ವರ್ಕ್, ಫ್ಯಾನ್ಸಿ ಲೈಟೆಲ್ಲ ಹಾಕ್ಕೊಟ್ಟಿದ್ದಾರೆ. ವಾವ್, ಲಿಫ್ಟ್ ಇಲ್ಲಿ ಬರುತ್ತೆ. ಮನೆ ಮಾತ್ರ ನೀವು ಎಷ್ಟೆಷ್ಟು ಮೇಲೆ ಹೋಗ್ತೀರ ಅಷ್ಟೆಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ನೋಡಿ ಹೆಂಗಿದೆ. ಲೈಟ್ ಬಂತು, ನಾನು ಆನ್ ಮಾಡಿದೆ, ಬಂತು. ತೋರಿಸ್ತಾ ಇದ್ದೀನಿ ಸ್ಟೇರ್ ಕೇಸ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಡ್ಬಿಡಿ ಇವಾಗಲೇ. ಓಕೆ. ಕಿಂಗ್ ಸೈಜ್ ಕಾಟ್ ಇದೆ. ಕೆಲವರು ಬೆಡ್ರೂಮ್ಗೆ ಬೇರೆ ವೆಟ್ರಿಫೈಡ್ ಟೈಲ್ಸ್ ಹಾಕ್ತಾರೆ. ಇವರು ಇಟಾಲಿಯನ್ ಮಾರ್ಬಲ್ಲೇ ಹಾಕಿದ್ದಾರೆ. ಫುಲ್ ವಿನಿಯರ್ ಇಂಟೀರಿಯರ್ ವರ್ಕಲ್ಲಿ ವಾಲ್ ಕ್ಲೈಂಡಿಂಗ್ನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಅದೇ. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು 3 ಡೋರ್ ಇದೆ. ಕೆಳಗಡೆ ಡ್ರಾಯರ್ ಇದೆ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು. ಗೆಳೆಯರೇ, ತೊಗೊಳೋದಾಮೇಲೆ ಬನ್ನಿ ಮನೆ ಬಂದು ನೋಡ್ಬೇಕು ನೀವು. ನಾನು ಹೇಳ್ತಾ ಇರೋದಕ್ಕೂ ನೀವು ಬಂದು ನೋಡೋದಕ್ಕೂ ವ್ಯತ್ಯಾಸಗಳಿರುತ್ತಲ್ವ, ಹಾಗಾಗಿ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ವೆಂಟಿಲೇಷನ್ಗೆ ಇಲ್ಲೇ ಎಷ್ಟು, 1 2 3, ಇಲ್ಲಿ ಬಾಲ್ಕನಿ ಇದೆ. ಟೋಟಲ್ 4 ಕಡೆ ಗಾಳಿ ಬೆಳಕು ಬರುತ್ತೆ ನಮಗೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಇದು. ಅದೆಲ್ಲ ವಿನಿಯರು. ಇದು ರಾಫ್ಟರು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಇದು. ಮತ್ತು ಇಲ್ಲಿ ಬಾತ್ರೂಮು ಎಲ್ಲ ಯುರೋಪ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ ಫಿಟ್ಟಿಂಗ್ ಇರುತ್ತೆ. ಮ್ಯಾಟ್ ಫಿನಿಶಿಂಗ್ 2x4 ವೆಟ್ರಿಫೈಡ್ ಟೈಲ್ಸು. ವಾಲ್ ಮೌಂಟ್ ಕಮೋಡು. ಫ್ಲೋರಿಂಗ್ ನಪತ್ರ. ಗುಡ್. ಇದೊಂದು ಮಾಸ್ಟರ್ ಬೆಡ್ರೂಮು. ಇದರಲ್ಲಿ ಬಾಲ್ಕನಿ ಕೂಡ ಇದೆ, ತೋರಿಸ್ಕೊಡ್ತೀನಿ. ನೋಡಿ, ಈ ಡೋರ್ ಕ್ಲೋಸ್ ಮಾಡ್ಕೊಂಡ್ರು ಈ ಶಟರ್ಗಳು ಬೇಕಾದ್ರೆ ಓಪನ್ ಮಾಡ್ಕೋಬೋದು. ಆರಾಮಾಗಿ 4 ಚೇರ್ ಹಾಕೊಂಡು ಕೂತ್ಕೋಬೋದು ಇಲ್ಲಿ.
ಎಲ್ಲೂ ಇಲ್ಲಿ ಮಾತ್ರ ವೆಟ್ರಿಫೈಡ್ ಯೂಸ್ ಮಾಡಿದ್ದಾರೆ ನೋಡಿ, ಯಾಕಂದರೆ ಇದು ಮೇಂಟೆನೆನ್ಸ್ ಮಾಡಬೇಕಲ್ವ, ಹಾಗಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಫುಲ್ ಡೆವಲಪ್ ಆಗಿರುವಂತಹ ಅಂಜನಾಪುರ 10 ಬ್ಲಾಕ್ ಇದು ದಯಾನಂದ ಸಾಗರ್ ಸ್ಕೂಲು. ಮೇಲ್ಗಡೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅಲ್ಲಿ ಸ್ಟಡಿ ಕ್ಯಾಬಿನೆಟ್ ಇದೆ, ಹೇಳಿದೆ ಅಲ್ವಾ, ವರ್ಕ್ ಫ್ರಮ್ ಬೇಕಾದ್ರೆ ಮಾಡ್ಕೋಬೋದು. ಇದರ ಆಪೋಸಿಟೇ ಒಂದು ಮಕ್ಕಳ ಕೊಠಡಿ, ಚಿಲ್ಡ್ರನ್ ಬೆಡ್ರೂಮ್. ಆ್ಯಸ್ ಇಟ್ ಈಸ್ ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್, ಒಂದು ಕಿಂಗ್ ಸೈಜ್ ಕಾಟ್, ಡ್ರೆಸ್ಸಿಂಗ್ ಕ್ಯಾಬಿನೆಟ್, ಅದ್ರ ಈ ವಾಲ್ ಬೋರ್ಡ್ ಹಿಂದ್ಗಡೆಗೆ ಬಾತ್ರೂಮ್, ಕಿಂಗ್ ಸೈಜ್ ಕಾಟ್, ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಿಮಗೆ ಇದು ವಿನಿಯರು. ಹಾಗೆ ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಬರುತ್ತೆ. ಬಾಲ್ಕನಿ ಇದಕ್ಕೂ ಕೂಡ ಸಿಗುತ್ತೆ. ಒಂದು ಟಿ ವಿ ಕ್ಯಾಬಿನೆಟ್ಟು ಹೆಂಗಿದೆ ಇರ್ಬೇಕು, ಹಿಂಗಿರ್ಬೇಕು ಮನೆ ಅಂದರೆ. ಕಡಿಮೆ ಮೆಜರ್ಮೆಂಟಲ್ಲಿ 30-40ಗೆ ಶೆಡ್ ಹೊಡೆಯೋ ಥರ ಕಟ್ಟಿದ್ದಾರೆ. ಇರೋರು ಪುಣ್ಯವಂತರು, ತಗೊಳ್ಳೋರು ಇನ್ನೂ ಪುಣ್ಯವಂತರು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಈ ವರ್ಕ್ ನೋಡಿ, ಅದರಲ್ಲಿ ಇದು ಸರ್ಕಲ್ಲು, ಇವು 3 ಪೀಸ್ಗಳು, ಇದೆಲ್ಲ ವರ್ಕುಗಳು. ಜಸ್ಟ್ ಒಂದು ಲ್ಯಾಮಿನೇಷನ್ ಪೇಸ್ಟ್ ಮಾಡೋದು ಈಸಿ, ಅದರಲ್ಲಿ ಕಟಿಂಗ್ ಮಾಡಿ ಮತ್ತೆ ಇದು ಫಿನಿಶಿಂಗ್ ಕೊಡಬೇಕಲ್ವ. ಇಟ್ಸ್ ಚಾಲೆಂಜ್ ವರ್ಕ್ ಆ್ಯಕ್ಚುಲಿ, ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾಯಿದ್ದೀನಿ. ಇಲ್ಲಿ ವಾರ್ಡ್ರೋಬರ್ ಇದೆ, ಮತ್ತು ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಹೆಂಗಿದೆ, ಎಲ್ಲ ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗು, ಸೆಟ್ ಬ್ಯಾಕ್ ಬಿಟ್ಟಿದ್ವಲ್ಲ, ವೆಂಟಿಲೇಷನ್ ಅಲ್ಲಿಗೆ ಹೋಗುತ್ತೆ. ಟಾಪ್ ಟು ಬಾಟಮ್ ಟೈಲ್ಸ್. ಬಾಲ್ಕನಿ ಒಂದು ತೋರಿಸ್ಬಿಡ್ತೀನಿ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ದಿರೋದು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ನಾನು ಇವಾಗಲೂ. ಚಿಲ್ಡ್ರನ್ ಬೆಡ್ರೂಮ್ ಬಾಲ್ಕನಿ ನೋಡಿ, ಮಾಸ್ಟರ್ ಬೆಡ್ರೂಮ್ಗಿಂತನೂ ದೊಡ್ಡದಾಗಿದೆ. ವಾ 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 ವಾ. ಅದೇ ರಸ್ತೆ ಸೌಂಡ್ ಬರ್ತಾ ಇದೆಯಲ್ಲ, ಅದೇ ಮೇನ್ ರೋಡ್. ಮೇಲ್ಗಡೆಯಿಂದ ತೋರಿಸ್ತೀನಿ, ಒಂದು ಕ್ಲಿಯರಿಟಿ ಕೊಡ್ತೀನಿ ನಾನು. ಅಡ್ರೆಸ್ ಎಲ್ಲ ತೋರಿಸಿದ್ದೀನಿ, ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲೇ ಬರ್ಬೋದು. ಮೇಲ್ಗಡೆ ಹೋಗೋಣವಾ? ಸ್ಟೇರ್ಕೇಸ್ ಸಿಗುತ್ತೆ. ಪ್ರೊಫೈಲ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಕೂಡ ಇಂಟೀರಿಯರ್ ವರ್ಕ್ ಕೊಟ್ಟಿದ್ದಾರೆ, ಕೊಟ್ಟವ್ರೆ, ಸಿಕ್ಕಾಪಟ್ಟೆ ಕೊಟ್ಬಿಟ್ಟವ್ರೆ. ಓಹೋ, ಖರ್ಚಿದೆ ಗುರು, ತುಂಬ ಖರ್ಚು ಮಾಡಿಬಿಟ್ಟವ್ರೆ. ಬೆಲೆ ಕೂಡ ಅದೇ ಥರ ಇದೆ, ಹೇಳ್ತೀನಿ ಯಾವ ಥರ ಇದೆ ಅಂತ. ಬೆಲೆ ಸೇಮ್. ಲಿಫ್ಟ್ ಬರುತ್ತೆ, ವೆಂಟಿಲೇಷನ್ ವಿಂಡೋ ಬರುತ್ತೆ. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಇಲ್ಲಿ ಟೆರಸ್. ಈ ವಿಂಡೋದಿಂದ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗಿದ್ದು ಹಿಂಗೆ ಹೋಗಿದೆ ನೋಡಿ ಅಲ್ಲಿವರೆಗೂ. ಹೆಂಗೆ ಬರುತ್ತೆ ಲುಕ್, ಗುಡ್. ಲಿಫ್ಟ್ ನಮಗೆ ಇಲ್ಲಿವರೆಗೂ ಬರುತ್ತೆ, ಸಿಗುತ್ತೆ ಇಲ್ಲಿವರೆಗೂ. ಓಕೆ, ಹಾಗೆ 3ನೇಯ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ಎಲ್ಲ ಮಾಸ್ಟರ್ ಬೆಡ್ರೂಮೇ. ಕಿಂಗ್ ಸೈಜ್ ಕಾಟ್, 2 ಕಡೆ ವೆಂಟಿಲೇಷನ್ಗೆ ವಿಂಡೋ, ಎಲ್ಲ ನಿಮಗೆ ವಿನಿಯರ್ ಲ್ಯಾಮಿನೇಟೆಡ್ ಇಂಟೀರಿಯರ್ ವರ್ಕ್. ಸ್ಟಡಿ ಕ್ಯಾಬಿನೆಟ್ ಎಲ್ಲ ಇದೆ, ಮೊಬೈಲ್ ಹೋಲ್ಡರ್ ಪ್ರತಿಯೊಂದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್, ಡ್ರೆಸ್ಸಿಂಗ್ ಯೂನಿಟ್. ಅಲ್ಲಿ ನಿಮಗೆ ವೆಂಟಿಲೇಷನ್ಗೆ ವಿಂಡೋ, ಒಂದು ಬಾತ್ರೂಮು, ಇಲ್ಲಿ ಒಂದು ಟಿ ವಿ ಯೂನಿಟ್. ಈ ಡೋರ್ ಹಿಂದ್ಗಡೆಗೆ ಬಾಲ್ಕನಿ. ಎಸ್, ಏನು ನೋಡಿದ್ರಲ್ಲ ಕೆಳಗಡೆ ಅದೇ ಥರ ಸಿಗುತ್ತೆ. ಡ್ರೈ ಆ್ಯಂಡ್ ವೆಟ್ ಎರಡೂ ಮಾಡ್ಕೋಬೋದು, ಆ ಥರ ಇದೆ. ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆಗೆ ಬಾಲ್ಕನಿ.
ಎಸ್, ಚೆನ್ನಾಗಿದೆ. ಇಲ್ಲಿ MS ಡೋರ್ ಕೊಟ್ಟಿದ್ದಾರೆ, ಟೆರೆಸ್ ಸಿಗುತ್ತೆ. ಓಕೆ, ಆ್ಯಂಟಿ ಸ್ಕಿಡ್ ಸೆರಾಮಿಕ್ ಟೈಲ್ಸ್ 1x1 ಫ್ಲೋರಿಂಗು, ಲ್ಯಾಡರ್ ಮೇಲ್ಗಡೆ ಹತ್ತೋದಕ್ಕೆ. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಸ್ಟ್ರಕ್ಚರ್ ಪೇಂಟ್ ಮಾಡಿಕೊಟ್ಟಿದ್ದಾರೆ. ಸುತ್ತ 4 ಅಡಿ ವೈಡಾಗಿ ಹೈಟಾಗಿ ಇದೆ ವಾಲು, ಮಕ್ಕಳೆಲ್ಲ ಬರ್ಬೋದು. ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಓಪನ್ ಟೆರೆಸ್ ನಮಗಿಲ್ಲಿ ಸಿಗುತ್ತೆ. ಇಷ್ಟೇ ತೋರಿಸಿದ್ದೀವಂತೆ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹತ್ತಿ ಅಲ್ಲೇನು ಮಾಡಿದ್ದಾರೆ ಅಂತಲೂ ತೋರಿಸ್ಬಿಡ್ತೀನಿ. ಈಸಿಯಾಗಿ ಹತ್ಬೋದು ಗುರು, ಅಷ್ಟು ಹೈ ಗೇಜಲ್ಲಿ ಲ್ಯಾಡರ್ನ ಮಾಡಿಕೊಟ್ಟಿದ್ದಾರೆ. ಸಿಂಟೆಕ್ಸ್ ಸುತ್ತ MS ಅರೇಂಜ್ ಮಾಡಿದ್ದಾರೆ ನೋಡಿ, ಹಾರ್ಕೊಂಡು ಹೋಗ್ಬೋದು ಗಾಳಿಗಂತ ಹೇಳಿ 2 ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲ್ಯಾಡರ್ ಇದೆ, ಡ್ಯಾಮ್ ಪ್ರೂಫೆಲ್ ಆಗಿದೆ. ಲಿಫ್ಟ್ ಮೇಂಟೆನೆನ್ಸ್ ಮಿಲ್ ಇದೆ, ಬಟ್ಟೆ ಒಣಗೋದಕ್ಕೆ ಕಂಬಿ ಕೊಟ್ಟಿದ್ದಾರೆ. ಮೇನ್ ರೋಡ್ ಇದೆ. ಈ ಮನೆಗೆ ಬರೋದಕ್ಕೆ ಸ್ಟ್ರೈಟಾಗಿ ಹಿಂಗೆ ಬರ್ಬೋದು. ದಯಾನಂದ ಸಾಗರ್ ಸ್ಕೂಲು, ಆ ಗ್ರೇ ಕಲರ್ ಬಿಲ್ಡಿಂಗು ತೋರಿಸ್ಬಿಡ್ತೀನಿ. ಇದೆ ಬಸ್ ಡಿಪೋ ಇಲ್ಲೇ ಮೇನ್ ರೋಡಲ್ಲಿ 80 ಫೀಟ್ ರೋಡ್. ಕನಕಪುರ ಟು ಬನ್ನರ್ಘಟ್ಟ 80 ಫೀಟ್ ರೋಡ್ಗೆ ಹತ್ತಿರ. ಫಾಲ್ಕನ್ ಸಿಟಿ ತೋರಿಸ್ತೀನಿ ರೀ, ಆ ದೊಡ್ಡ ಅಪಾರ್ಟ್ಮೆಂಟ್ ಕೊಂಡ್ಕೊಂಡೆ ಅದೇ ಹತ್ತಿರ. ಸರಿ, ಹಾಗಾದರೆ ಈ ಕಡೆ ನೈಸ್ ರೋಡು ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಅಲ್ಲಿ ಕಾಣಿಸ್ತಾ ಇರೋದು ನೈಸ್ ರೋಡು. ಓಕೆ, ಫೈನಲ್ ಸ್ಟೇಜ್. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು ನಾರ್ತ್ ಈಸ್ಟ್ ಕಾರ್ನರು, 24ಕ್ಕೆ 40 ಇದೆ, 24/40. BDA ನಾರ್ತ್ ಮೇನ್ ಡೋರು, ಆಂಜನಪುರ 10th ಬ್ಲಾಕು. ಪ್ರೈಸ್ ಆಸ್ಕಿಂಗ್ 3 CR 70 lakhs, 3,70,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಓನರ್ ತುಂಬ ಫ್ಲೆಕ್ಸಿಬಲ್ಲು. ಮನೇನ ಬಂದು ನೋಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೆಗೋಷಿಯಬಲ್ ಕೂಡ ಮಾಡ್ತಾರೆ, ಫಿಕ್ಸ್ ಏನಲ್ಲ. ಆದಷ್ಟು ಇಷ್ಟಪಟ್ಟರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ, ಓನರ್ದೇ ಆಗಿರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ, ಎಲ್ಲ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ತೋರಿಸಿದ್ದೀನಿ, ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಈ ಥರ ಕ್ವಾಲಿಟಿ ಮನೆ ತೊಗೋಬೇಕಂತಾರೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.